ನಮ್ಮನೆ ಹತ್ರ ಒಬ್ಬ ಆಂಟಿ ಇದ್ರು. ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು. ಹುಷಾರಾಗಿ ಸಂತೋಷವಾಗಿ ಅವ್ರ ಮನೆಗೆ ಬಂದಾಗ ನಾನು ಕೇಳಿದೆ, "ನಿಮ್ಗೆ ಎಷ್ಟು ಖರ್ಚಾಯಿತು? ಹೇಗೆ ಮಾಡಿದ್ರಿ? ಏನು ಮಾಡ್ಕೊಂಡ್ರಿ? ಇಷ್ಟೊಂದು ಔಷಧೋಪಚಾರ, ಇಷ್ಟೊಂದು ಟ್ರೀಟ್ಮೆಂಟು ಎಲ್ಲ ಬೇಕಾಗಿತ್ತಲ್ಲ. ಇದಕ್ಕೆ ಆರ್ಥಿಕ ಮೂಲವನ್ನು ಹೇಗೆ ಹೊಂದಿಸ್ಕೊಂಡ್ರಿ?" ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದರು, "ನಮ್ಮ ಮನೆಯವರು ಬ್ಯಾಂಕ್ ಮ್ಯಾನೇಜರು. ಒಂದು 10-20 ವರ್ಷದಿಂದ ನಾವು ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿದ್ವಿ. ಪ್ರತಿ ವರ್ಷ ನಮಗೆ 10-20 ಸಾವಿರ ಕಟ್ಟಾಗ್ತಾ ಇತ್ತು. ಆವಾಗ ನಮಗದು ಭಾರ ಅಂತ ಅನಿಸ್ತಾ ಇತ್ತು. ಯಾಕಪ್ಪ ಕಟ್ತಿದ್ದೀವಿ ಅಂತ ಅನಿಸ್ತಾ ಇತ್ತು. ಬಟ್ ನನಗೆ ಈ ಕಾಯಿಲೆ ಬಂದ ಮೇಲೆ ಇದರ ಬೆಲೆ ಗೊತ್ತಾಯಿತು. ನಾವು ಒಂದೇ ಒಂದು ರೂಪಾಯಿನೂ ಕ್ಯಾನ್ಸರ್ಗೋಸ್ಕರ ಖರ್ಚು ಮಾಡಲಿಲ್ಲ. ಯಾವುದು ನಮಗೆ ಇನ್ಶೂರೆನ್ಸ್ ನಾವು ತಗೊಂಡಿದ್ವಲ್ಲ ಅದರಿಂದನೇ ಎಲ್ಲ ಹೋಯಿತು. 15-20 ಲಕ್ಷ ರೂಪಾಯಿ ನಾವು ಇನ್ಶೂರೆನ್ಸಿಂದಾಗಿ ತೆಗೆದುಕೊಂಡ್ವಿ. ಈ 20-30 ವರ್ಷದಲ್ಲಿ ನಾವು ಏನು ಕಟ್ಟಿದ್ವಲ್ಲ ವರ್ಷಕ್ಕೆ 10-20 ಸಾವಿರ ರೂಪಾಯಿ, ಅದಷ್ಟು ನಮಗೆ ಈ 1-2 ವರ್ಷದಲ್ಲಿ ಬಂದುಬಿಡ್ತು. ಅದಕ್ಕಿಂತ ಜಾಸ್ತಿನೇ ಬಂದುಬಿಡ್ತು, ಅಥವಾ ಅದಕ್ಕಿಂತ ಇನ್ನೂ ಜಾಸ್ತಿನೇ ಡಬಲ್ ಟ್ರಿಬಲ್ ಬಂದುಬಿಡ್ತು. ಒಟ್ಟು ಹಾಕಿದ್ರೆ ಎಷ್ಟಾಗಿತ್ತಲ್ಲ ಅಷ್ಟು. ಸೊ ನನಗೆ ನಿಜವಾಗ್ಲೂ ಒಂದು ಶಾಕಿಂಗ್ ಹೊಸ ಒಳನೋಟ, ಹೊಸ ದೃಷ್ಟಿಕೋನ ಬಂತು. ಹೌದು, ಜೀವನದಲ್ಲಿ ಯಾವುದು ಹೇಗೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಇರೋದು ಆರೋಗ್ಯ ವಿಮೆ. ಅದನ್ನು ಖಾಸಗಿಯಲ್ಲಾದರೂ ಸರಿ ಅಥವಾ ಸರ್ಕಾರಿನಲ್ಲಾದರೂ ಸರಿ, ಸಹಕಾರ ಬ್ಯಾಂಕ್ಗಳಲ್ಲಿ, ಸಹಕಾರಿ ಸಂಸ್ಥೆಗಳಲ್ಲಿ ಕೂಡ ಯಶಸ್ವಿನಿಯಂತಹ ಆರೋಗ್ಯ ಇದ್ದಾವೆ. ಆಯುಷ್ಮಾನ್ ಭಾರತ್ ಅದಕ್ಕೆ ಕೂಡ ನೀವು ಜಾಯ್ನ್ ಆಗ್ಬೋದು. ಒಟ್ಟಿನಲ್ಲಿ ಆರೋಗ್ಯ ವಿಮೆಯನ್ನು ಮಾಡಿಸ್ಕೊಂಡು ಯಾವುದೇ ಅನಾಹುತಕ್ಕೆ ಅಥವಾ ಆಪತ್ತಿಗೆ ಸಿದ್ಧರಾಗಿರೋದು ಬುದ್ಧಿವಂತರ ಲಕ್ಷಣ.